ಟೈಮೇ ಸರಿ ಇಲ್ಲ ಅನ್ಸುತ್ತೆ. ಚಾಕು ಇರಿತ ಆಯ್ತು, ಡಿಸ್ಚಾರ್ಜ್ ಆಗಿ ಮನೆ ಸೇರಿದ್ದಾಯ್ತು. ಅತ್ತ ಚಾಕು ಇರಿತದ ಕೇಸ್ ಚುರುಕುಗೊಂಡಿದ್ರೆ ಇತ್ತ ನಟನಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಏನಂತೀರಾ ಈ ಸ್ಟೋರಿ ನೋಡಿ. 6 ಗಂಟೆ ಆಪರೇಷನ್, 5 ದಿನದಲ್ಲೇ ಡಿಸ್ಚಾರ್ಜ್. ಮುಂಬೈನ ಬಾಂದ್ರಾದಲ್ಲಿ ಸೈಫ್ ಮೇಲೆ ನಡೆದ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯೇನೋ ನಡೆಯುತ್ತಿದೆ. ಆದರೆ ಈ ಅಟ್ಯಾಕ್ ಹಾಗೂ ನಟನ ಡಿಸ್ಚಾರ್ಜ್ ವಿಚಾರವಾಗಿ ಹಲವು ಅನುಮಾನಗಳು ಎದ್ದಿವೆ. ಸಾಮಾಜಿಕ ವಲಯದಲ್ಲಿ ಈ ಬಗ್ಗೆ ತೀವ್ರವಾಗಿ ಚರ್ಚೆಯಾಗುತ್ತಿದೆ. ಜನವರಿ 16ರ ಮಧ್ಯರಾತ್ರಿ ಸೈಫ್ ಅಲಿ ಖಾನ್ ಮೇಲೆ ಮಾರಣಾಂತಿಕ ಅಟ್ಯಾಕ್ ಆಗಿದೆ. ಸೈಫ್ ಬೆನ್ನಿಗೆ ಹೊಕ್ಕಿಕೊಂಡಿದ್ದ 2.5 ಇಂಚಿನ ಚಾಕುವಿನ ಪೀಸನ್ನ 6 ಗಂಟೆ ಆಪರೇಷನ್ ಮಾಡಿ ವೈದ್ಯರು ತೆಗೆದಿದ್ದಾರೆ. ಆದರೂ ಫಿಟ್ ಅಂಡ್ ಫೈನ್ ಆಗಿ ಕಾಣಿಸಿಕೊಳ್ಳುತ್ತಿರುವ ಸೈಫ್ ಬಗ್ಗೆ ಹಲವರು ಪ್ರಶ್ನೆ ಎತ್ತಿದ್ದಾರೆ. ಈ ಬಗ್ಗೆ ಶಿವಸೇನಾ ನಾಯಕ ಸಂಜಯ್ ನಿರುಪಮ್ ಹಲವು ಪ್ರಶ್ನಿಸಿದ್ದಾರೆ. जनवरी की एक घटना है और उसके बाद 6 घंटे का ऑपरेशन होता है और उसके बाद कोई व्यक्ति 4 दिन के अंदर ऐसा हंसते खेलते उछलते कूदते पहुंच जाता है, क्या यह संभव है? तो मेडिकल फ्रेटर्निटी से ही मेरा एक सवाल है और हम लोग अचंभित हैं क्योंकि वो जो घटना थी उस घटना ने पूरे मुंबई के लोगों को डरा दिया था. ಇನ್ನು ನಟನ ಮೇಲೆ ದಾಳಿ ಮಾಡಿದವ ಬಾಂಗ್ಲಾದೇಶದವನು ಅಂತ ಹೇಳಲಾಗ್ತಾ ಇದೆ. ಯಾರೇ ಆದರೂ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಮಹಾರಾಷ್ಟ್ರ ಡಿಸಿಎಂ ಏಕನಾಥ್ ಶಿಂದೆ ಹೇಳಿದ್ದಾರೆ. बांग्लादेशी पाया गया है, कोई भी हो किसी को भी नहीं छोड़ेंगे हम, क्योंकि ये मुंबई सुरक्षित रखना, महाराष्ट्र सुरक्षित रखना हमारी सरकार की जिम्मेदारी है. ಈ ಮಧ್ಯೆ ದಾಳಿಯಾದ ಮಧ್ಯರಾತ್ರಿ ಸೈಫ್ನನ್ನ ಆಟೋದಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದ ಭಜನ್ ಸಿಂಗ್ರನ್ನ ಭೇಟಿಯಾದ್ರು. ಕಷ್ಟ ಕಾಲದಲ್ಲಿ ಜೀವ ಉಳಿಸಿದ್ದಕ್ಕಾಗಿ ಆಟೋ ಚಾಲಕನಿಗೆ ಧನ್ಯವಾದ ತಿಳಿಸಿದ್ರು. ಅಲ್ಲದೆ ಸೈಫ್ ತಾಯಿ ಶರ್ಮಿಳಾ ಠಾಗೂರ್ ಕೂಡ ಧನ್ಯವಾದ ತಿಳಿಸಿದ್ರು. बोले कि आप ठीक किए, अच्छा किए, धन्यवाद है आपका, जो भी है अच्छा ही किए, मेरे को छोड़े आप. था क्या क्या बातें हुई? कुछ भी नहीं, ऐसे कि बस जो भी है सब लोग परिवार के सब अच्छे हैं. सब जो है कि जैसे हाथ जोड़े सब जो भी मिला मेरे को सब ऐसे करके मेरे को, मैं भी ऐसे कर रहा हूँ. मैं इतना बड़ा सेलिब्रिटी, उनकी माता भी जो भी है मिल रही है और मुझसे बात कर रही है, तो मुझे वही खुशी हुई कि हाँ कोई स्टार की मदर से आज मिलने का मुझे सौभाग्य पैदा हुआ. ರಾತ್ರೋರಾತ್ರಿ ದಾಳಿ ಆಗಿದ್ದು ಹೇಗೆ? ಅಟ್ಯಾಕ್ ಮಾಡಿದವರು ಯಾರು? ಸೈಫ್ ಅಪಾರ್ಟ್ಮೆಂಟ್ ಬಳಿ ಭದ್ರತೆ ಇರಲಿಲ್ವಾ? ಆಗುಂತಕ 55 ನಿಮಿಷ ಸೈಫ್ ಮನೆಯಲ್ಲಿ ಮಾಡಿದ್ದೇನು? ಆಪರೇಷನ್ ಆಗಿ 5 ದಿನದಲ್ಲಿ ಸೈಫ್ ಡಿಸ್ಚಾರ್ಜ್ ಆಗಿದ್ದು ಹೇಗೆ? ಪೊಲೀಸರಿಂದ ಈ ತನಕ ತನಿಖೆ ಬಗ್ಗೆ ಸಮಂಜಸ ಉತ್ತರ ಇಲ್ಲ ಯಾಕೆ? ಈವರೆಗೆ ಸೈಫ್ ಕುಟುಂಬ ಕೂಡ ಯಾವುದೇ ಸ್ಪಷ್ಟನೆ ನೀಡಿಲ್ಲ ಯಾಕೆ? ಆರೋಪಿ ಬಾಂಗ್ಲಾ ನುಸುಳುಕೋರ ಸೈಫ್ ಮನೆಗೆ ನುಗ್ಗಿದ್ದು ಹೇಗೆ? ಸೈಫ್ ಮನೆಯ ಸಿಸಿಟಿವಿ ದೃಶ್ಯ ಎಲ್ಲಿದೆ? ಬಹಿರಂಗ ಮಾಡಿಲ್ಲ ಯಾಕೆ ಅನ್ನುವ ಪ್ರಶ್ನೆಗಳು ಎದ್ದಿವೆ. ಸೈಫ್ ಮೇಲಿನ ದಾಳಿ ಸುತ್ತ ಹಲವು ಅನುಮಾನಗಳ ಹುತ್ತ ಬೆಳೆದಿದೆ. ಈ ಬಗ್ಗೆ ಪೊಲೀಸ್ ಇಲಾಖೆ ಆಗಲಿ ಸೈಫ್ ಕುಟುಂಬ ಇದಕ್ಕೆ ಸ್ಪಷ್ಟನೆ ಕೊಡಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಟೈಮೇ ಸರಿ ಇಲ್ಲ ಅನ್ಸುತ್ತೆ. ಚಾಕು ಇರಿತ ಆಯ್ತು, ಡಿಸ್ಚಾರ್ಜ್ ಆಗಿ ಮನೆ ಸೇರಿದ್ದಾಯ್ತು. ಅತ್ತ ಚಾಕು ಇರಿತದ ಕೇಸ್ ಚುರುಕುಗೊಂಡಿದ್ರೆ ಇತ್ತ ನಟನಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಏನಂತೀರಾ ಈ ಸ್ಟೋರಿ ನೋಡಿ. 6 ಗಂಟೆ ಆಪರೇಷನ್, 5 ದಿನದಲ್ಲೇ ಡಿಸ್ಚಾರ್ಜ್. ಮುಂಬೈನ ಬಾಂದ್ರಾದಲ್ಲಿ ಸೈಫ್ ಮೇಲೆ ನಡೆದ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯೇನೋ ನಡೆಯುತ್ತಿದೆ. ಆದರೆ ಈ ಅಟ್ಯಾಕ್ ಹಾಗೂ ನಟನ ಡಿಸ್ಚಾರ್ಜ್ ವಿಚಾರವಾಗಿ ಹಲವು ಅನುಮಾನಗಳು ಎದ್ದಿವೆ. ಸಾಮಾಜಿಕ ವಲಯದಲ್ಲಿ ಈ ಬಗ್ಗೆ ತೀವ್ರವಾಗಿ ಚರ್ಚೆಯಾಗುತ್ತಿದೆ. ಜನವರಿ 16ರ ಮಧ್ಯರಾತ್ರಿ ಸೈಫ್ ಅಲಿ ಖಾನ್ ಮೇಲೆ ಮಾರಣಾಂತಿಕ ಅಟ್ಯಾಕ್ ಆಗಿದೆ. ಸೈಫ್ ಬೆನ್ನಿಗೆ ಹೊಕ್ಕಿಕೊಂಡಿದ್ದ 2.5 ಇಂಚಿನ ಚಾಕುವಿನ ಪೀಸನ್ನ 6 ಗಂಟೆ ಆಪರೇಷನ್ ಮಾಡಿ ವೈದ್ಯರು ತೆಗೆದಿದ್ದಾರೆ. ಆದರೂ ಫಿಟ್ ಅಂಡ್ ಫೈನ್ ಆಗಿ ಕಾಣಿಸಿಕೊಳ್ಳುತ್ತಿರುವ ಸೈಫ್ ಬಗ್ಗೆ ಹಲವರು ಪ್ರಶ್ನೆ ಎತ್ತಿದ್ದಾರೆ. ಈ ಬಗ್ಗೆ ಶಿವಸೇನಾ ನಾಯಕ ಸಂಜಯ್ ನಿರುಪಮ್ ಹಲವು ಪ್ರಶ್ನಿಸಿದ್ದಾರೆ. जनवरी की एक घटना है और उसके बाद 6 घंटे का ऑपरेशन होता है और उसके बाद कोई व्यक्ति 4 दिन के अंदर ऐसा हंसते खेलते उछलते कूदते पहुंच जाता है, क्या यह संभव है? तो मेडिकल फ्रेटर्निटी से ही मेरा एक सवाल है और हम लोग अचंभित हैं क्योंकि वो जो घटना थी उस घटना ने पूरे मुंबई के लोगों को डरा दिया था. ಇನ್ನು ನಟನ ಮೇಲೆ ದಾಳಿ ಮಾಡಿದವ ಬಾಂಗ್ಲಾದೇಶದವನು ಅಂತ ಹೇಳಲಾಗ್ತಾ ಇದೆ. ಯಾರೇ ಆದರೂ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಮಹಾರಾಷ್ಟ್ರ ಡಿಸಿಎಂ ಏಕನಾಥ್ ಶಿಂದೆ ಹೇಳಿದ್ದಾರೆ. बांग्लादेशी पाया गया है, कोई भी हो किसी को भी नहीं छोड़ेंगे हम, क्योंकि ये मुंबई सुरक्षित रखना, महाराष्ट्र सुरक्षित रखना हमारी सरकार की जिम्मेदारी है. ಈ ಮಧ್ಯೆ ದಾಳಿಯಾದ ಮಧ್ಯರಾತ್ರಿ ಸೈಫ್ನನ್ನ ಆಟೋದಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದ ಭಜನ್ ಸಿಂಗ್ರನ್ನ ಭೇಟಿಯಾದ್ರು. ಕಷ್ಟ ಕಾಲದಲ್ಲಿ ಜೀವ ಉಳಿಸಿದ್ದಕ್ಕಾಗಿ ಆಟೋ ಚಾಲಕನಿಗೆ ಧನ್ಯವಾದ ತಿಳಿಸಿದ್ರು. ಅಲ್ಲದೆ ಸೈಫ್ ತಾಯಿ ಶರ್ಮಿಳಾ ಠಾಗೂರ್ ಕೂಡ ಧನ್ಯವಾದ ತಿಳಿಸಿದ್ರು. बोले कि आप ठीक किए, अच्छा किए, धन्यवाद है आपका, जो भी है अच्छा ही किए, मेरे को छोड़े आप. था
क्या क्या बातें हुई? कुछ भी नहीं, ऐसे कि बस जो भी है सब लोग परिवार के सब अच्छे हैं, सब जो है कि जैसे हाथ जोड़े सब जो भी मिला मेरे को सब ऐसे करके मेरे को, मैं भी ऐसे कर रहा हूँ। मैं इतना बड़ा सेलिब्रिटी, उनकी माता भी जो भी है मिल रही है और मुझसे बात कर रही है, तो मुझे वही खुशी हुई कि हाँ कोई स्टार की मदर से आज मिलने का मुझे सौभाग्य पैदा हुआ। ರಾತ್ರೋರಾತ್ರಿ ದಾಳಿ ಆಗಿದ್ದು ಹೇಗೆ? ಅಟ್ಯಾಕ್ ಮಾಡಿದವರು ಯಾರು? ಸೈಫ್ ಅಪಾರ್ಟ್ಮೆಂಟ್ ಬಳಿ ಭದ್ರತೆ ಇರಲಿಲ್ವಾ? ಆಗಂತಕ 55 ನಿಮಿಷ ಸೈಫ್ ಮನೆಯಲ್ಲಿ ಮಾಡಿದ್ದೇನು? ಆಪರೇಷನ್ ಆಗಿ 5ನೇ ದಿನದಲ್ಲಿ ಸೈಫ್ ಡಿಸ್ಚಾರ್ಜ್ ಆಗಿದ್ದು ಹೇಗೆ? ಪೊಲೀಸರಿಂದ ಈ ತನಕ ತನಿಖೆ ಬಗ್ಗೆ ಸಮಂಜಸ ಉತ್ತರ ಇಲ್ಲ ಯಾಕೆ? ಈವರೆಗೆ ಸೈಫ್ ಕುಟುಂಬ ಕೂಡ ಯಾವುದೇ ಸ್ಪಷ್ಟನೆ ನೀಡಿಲ್ಲ ಯಾಕೆ? ಆರೋಪಿ ಬಾಂಗ್ಲಾ ನುಸುಳುಕೋರ ಸೈಫ್ ಮನೆಗೆ ನುಗ್ಗಿದ್ದು ಹೇಗೆ? ಸೈಫ್ ಮನೆಯ ಸಿಸಿಟಿವಿ ದೃಶ್ಯ ಎಲ್ಲಿದೆ? ಬಹಿರಂಗ ಮಾಡಿಲ್ಲ ಯಾಕೆ ಅನ್ನುವ ಪ್ರಶ್ನೆಗಳು ಎದ್ದಿವೆ. ಸೈಫ್ ಮೇಲಿನ ದಾಳಿ ಸುತ್ತ ಹಲವು ಅನುಮಾನಗಳ ಹುತ್ತ ಬೆಳೆದಿದೆ. ಈ ಬಗ್ಗೆ ಪೊಲೀಸ್ ಇಲಾಖೆ ಆಗಲಿ ಸೈಫ್ ಕುಟುಂಬ ಇದಕ್ಕೆ ಸ್ಪಷ್ಟನೆ ಕೊಡಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಟೈಮೇ ಸರಿ ಇಲ್ಲ ಅನ್ಸುತ್ತೆ. ಚಾಕು ಇರಿತ ಆಯ್ತು, ಡಿಸ್ಚಾರ್ಜ್ ಆಗಿ ಮನೆ ಸೇರಿದ್ದಾಯ್ತು. ಅತ್ತ ಚಾಕು ಇರಿತದ ಕೇಸ್ ಚುರುಕುಗೊಂಡಿದ್ರೆ ಇತ್ತ ನಟನಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಏನಂತೀರಾ ಈ ಸ್ಟೋರಿ ನೋಡಿ. 6 ಗಂಟೆ ಆಪರೇಷನ್, 5 ದಿನದಲ್ಲೇ ಡಿಸ್ಚಾರ್ಜ್. ಮುಂಬೈನ ಬಾಂದ್ರಾದಲ್ಲಿ ಸೈಫ್ ಮೇಲೆ ನಡೆದ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಏನೋ ನಡೆಯುತ್ತಿದೆ. ಆದರೆ ಈ ಅಟ್ಯಾಕ್ ಹಾಗೂ ನಟನ ಡಿಸ್ಚಾರ್ಜ್ ವಿಚಾರವಾಗಿ ಹಲವು ಅನುಮಾನಗಳು ಎದ್ದಿವೆ. ಸಾಮಾಜಿಕ ವಲಯದಲ್ಲಿ ಈ ಬಗ್ಗೆ ತೀವ್ರವಾಗಿ ಚರ್ಚೆಯಾಗುತ್ತಿದೆ. ಜನವರಿ 16ರ ಮಧ್ಯರಾತ್ರಿ ಸೈಫ್ ಅಲಿ ಖಾನ್ ಮೇಲೆ ಮಾರಣಾಂತಿಕ ಅಟ್ಯಾಕ್ ಆಗಿದೆ. ಸೈಫ್ ಬೆನ್ನಿಗೆ ಹೊಕ್ಕಿಕೊಂಡಿದ್ದ 2.5 ಇಂಚಿನ ಚಾಕುವಿನ ಪೀಸನ್ನ 6 ಗಂಟೆ ಆಪರೇಷನ್ ಮಾಡಿ ವೈದ್ಯರು ತೆಗೆದಿದ್ದಾರೆ. ಆದರೂ ಫಿಟ್ ಅಂಡ್ ಫೈನ್ ಆಗಿ ಕಾಣಿಸಿಕೊಳ್ಳುತ್ತಿರುವ ಸೈಫ್ ಬಗ್ಗೆ ಹಲವರು ಪ್ರಶ್ನೆ ಎತ್ತಿದ್ದಾರೆ. ಈ ಬಗ್ಗೆ ಶಿವಸೇನಾ ನಾಯಕ ಸಂಜಯ್ ನಿರುಪಮ್ ಹಲವು ಪ್ರಶ್ನಿಸಿದ್ದಾರೆ. जनवरी की एक घटना है और उसके बाद 6 घंटे का ऑपरेशन होता है और उसके बाद कोई व्यक्ति 4 दिन के अंदर ऐसा हंसते खेलते उछलते कूदते पहुंच जाता है, क्या यह संभव है? तो मेडिकल फ्रेटर्निटी से ही मेरा एक सवाल है और हम लोग अचंभित हैं क्योंकि वो जो घटना थी उस घटना ने पूरे मुंबई के लोगों को डरा दिया था. ಇನ್ನು ನಟನ ಮೇಲೆ ದಾಳಿ ಮಾಡಿದವ ಬಾಂಗ್ಲಾದೇಶದವನು ಅಂತ ಹೇಳಲಾಗ್ತಾ ಇದೆ. ಯಾರೇ ಆದರೂ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಮಹಾರಾಷ್ಟ್ರ ಡಿಸಿಎಂ ಏಕನಾಥ್ ಶಿಂದೆ ಹೇಳಿದ್ದಾರೆ. बांग्लादेशी पाया गया है, कोई भी हो, किसी को भी नहीं छोड़ेंगे हम, क्योंकि ये मुंबई सुरक्षित रखना, महाराष्ट्र सुरक्षित रखना हमारी सरकार की जिम्मेदारी है. ಈ ಮಧ್ಯೆ ದಾಳಿಯಾದ ಮಧ್ಯರಾತ್ರಿ ಸೈಫ್ನನ್ನ ಆಟೋದಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದ ಭಜನ್ ಸಿಂಗ್ರನ್ನ ಭೇಟಿಯಾದ್ರು. ಕಷ್ಟ ಕಾಲದಲ್ಲಿ ಜೀವ ಉಳಿಸಿದ್ದಕ್ಕಾಗಿ ಆಟೋ ಚಾಲಕನಿಗೆ ಧನ್ಯವಾದ ತಿಳಿಸಿದ್ರು. ಅಲ್ಲದೆ ಸೈಫ್ ತಾಯಿ ಶರ್ಮಿಳಾ ಠಾಗೂರ್ ಕೂಡ ಧನ್ಯವಾದ ತಿಳಿಸಿದ್ರು. बोले कि आप ठीक किए, अच्छा किए, धन्यवाद है आपका, जो भी है अच्छा ही किए, मेरे को छोड़े आप। था क्या क्या बातें हुई? कुछ भी नहीं, ऐसे कि बस जो भी है सब लोग परिवार के सब अच्छे हैं, सब जो है कि जैसे हाथ जोड़े सब जो भी मिला मेरे को सब ऐसे करके मेरे को, मैं भी ऐसे कर रहा हूँ। मैं इतना बड़ा सेलिब्रिटी, उनकी माता भी जो भी है मिल रही है और मुझसे बात कर रही है, तो मुझे वही खुशी हुई कि हाँ कोई स्टार की मदर से आज मिलने का मुझे सौभाग्य पैदा हुआ. ರಾತ್ರೋರಾತ್ರಿ ದಾಳಿ ಆಗಿದ್ದು ಹೇಗೆ? ಅಟ್ಯಾಕ್ ಮಾಡಿದವರು ಯಾರು? ಸೈಫ್ ಅಪಾರ್ಟ್ಮೆಂಟ್ ಬಳಿ ಭದ್ರತೆ ಇರಲಿಲ್ವಾ? ಆಗಂತಕ 55 ನಿಮಿಷ ಸೈಫ್ ಮನೆಯಲ್ಲಿ ಮಾಡಿದ್ದೇನು? ಆಪರೇಷನ್ ಆಗಿ 5ನೇ ದಿನದಲ್ಲಿ ಸೈಫ್ ಡಿಸ್ಚಾರ್ಜ್ ಆಗಿದ್ದು ಹೇಗೆ? ಪೊಲೀಸರಿಂದ ಈ ತನಕ ತನಿಖೆ ಬಗ್ಗೆ ಸಮಂಜಸ ಉತ್ತರ ಇಲ್ಲ ಯಾಕೆ? ಈವರೆಗೆ ಸೈಫ್ ಕುಟುಂಬ ಕೂಡ ಯಾವುದೇ ಸ್ಪಷ್ಟನೆ ನೀಡಿಲ್ಲ ಯಾಕೆ? ಆರೋಪಿ ಬಾಂಗ್ಲಾ ನುಸುಳುಕೋರ ಸೈಫ್ ಮನೆಗೆ ನುಗ್ಗಿದ್ದು ಹೇಗೆ? ಸೈಫ್ ಮನೆಯ ಸಿಸಿಟಿವಿ ದೃಶ್ಯ ಎಲ್ಲಿದೆ? ಬಹಿರಂಗ ಮಾಡಿಲ್ಲ ಯಾಕೆ ಅನ್ನುವ ಪ್ರಶ್ನೆಗಳು ಎದ್ದಿವೆ. ಸೈಫ್ ಮೇಲಿನ ದಾಳಿ ಸುತ್ತ ಹಲವು ಅನುಮಾನಗಳ ಹುತ್ತ ಬೆಳೆದಿದೆ. ಈ ಬಗ್ಗೆ ಪೊಲೀಸ್ ಇಲಾಖೆ ಆಗಲಿ ಸೈಫ್ ಕುಟುಂಬ ಇದಕ್ಕೆ ಸ್ಪಷ್ಟನೆ ಕೊಡಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್